ಬುರುಡೆ ಗ್ಯಾಂಗ್ ಬುರುಡೆ ಬಿಟ್ಟಿದ್ದು ಕರ್ನಾಟಕದಲ್ಲಿ ನೋಡಿದ್ರಿ, ಧರ್ಮಸ್ಥಳದಲ್ಲಿ ನೋಡಿದ್ರಿ, ಗುಂಡಿ ಅಗಿಸಿದಾಗ ನೋಡಿದ್ರಿ. ಈಗ ಬುರುಡೆ ಗ್ಯಾಂಗ್ ಸುಪ್ರೀಂ ಕೋರ್ಟ್ ನಲ್ಲೂ ಬುರುಡೆ ಬಿಡಕ್ಕೆ ಹೋಗ್ಬಿಟ್ಟು ಚಿಮಾರಿ ಹಾಕಿಸ್ಕೊಂಡು ಬಂದಿರೋ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬುರುಡೆ ಗ್ಯಾಂಗ್ನ ಮುಖವಾಡ ಬಟಾ ಬಯಲಾಗಿದೆ. ವಂಚನೆ, ದೋಖಾ, ಮರಾಮೋಸ, ಸುಳ್ಳೇ ಸುಳ್ಳು. ಸುಪ್ರೀಂ ಕೋರ್ಟ್ ಆದೇಶವನ್ನ ಮುಚ್ಚಿಟ್ಟು ವಂಚನೆಯನ್ನ ಮಾಡಿರುವಂತದ್ದು ಬೆಳಕಿಗೆ ಬರ್ತಾ ಇದೆ. ಬುರುಡೆ ಟೀಮ್ನಿಂದ ಸರ್ಕಾರಕ್ಕೆ ಮಹಾ ಮೋಸ ಆಗಿರೋದಿಲ್ಲಿ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಈಗ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಬುರುಡೆ ಗ್ಯಾಂಗ್ನ ಮುಖವಾಡ ಬಟಾ ಬಯಲಾಗಿದೆ. ನಮ್ಮ ಮುಖವಾಡ ಯಾವ ರೀತಿಯಾಗಿ ಏಸಿಗೆಯನ್ನು ಅಂಟಿಸ್ಕೊಂಡಿದಾರೋ ಗೊತ್ತಿಲ್ಲ ಆ ಮುಖಕ್ಕೆ. ಧರ್ಮಸ್ಥಳ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ಗೆ PIL ಅರ್ಜಿಯನ್ನ ಸಲ್ಲಿಸ್ತಾರೆ. ಮೇ ತಿಂಗಳಲ್ಲೇ ತನಿಖೆಗೆ ಆದೇಶಿಸುವಂತೆ ಸುಪ್ರೀಂಗೆ ಮೊರೆ ಹೋಗ್ತಾರೆ. ಚಿನ್ನಯ್ಯನ ಮೂಲಕವಾಗಿ PIL ನ ಹಾಕಿಸಿರೋದು ಇವರು. ವಿಚಾರಣೆ ನಡೆಸಿ PIL ಅನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿರುತ್ತೆ. ಅಷ್ಟೇ ಅಲ್ಲ, ಕೆಲವು ಕಮೆಂಟ್ಸ್ ಅನ್ನ ಪಾಸ್ ಮಾಡಿದೆ. ಆದೇಶದಲ್ಲೂ ಇದೆ. ಅದು ಸರಿಯಾಗಿ ತರಾಟೆ ತೆಗೆದುಕೊಂಡಿದ್ದಾರೆ. ಇಲ್ಲಿ ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್, ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್, ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್, ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಕಾಣಿಸ್ತಾ ಇದೆ. ಇದು PIL ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅದರಲ್ಲಿ ಸ್ಪಷ್ಟವಾಗಿ ಆದೇಶದಲ್ಲಿದೆ. ಹಾಕಿ ಅರ್ಜಿಯನ್ನ ವಜಾ ಮಾಡುತ್ತೆ. PIL ಅರ್ಜಿಯನ್ನ ಮೂರೇ ಮೂರು ಪುಟಗಳಲ್ಲಿರುವಂಥದ್ದು ಇದು ಆದೇಶ. ಸ್ಪಷ್ಟವಾಗಿ ಹೇಳ್ತಾರೆ. ಅದರಲ್ಲಿ ಇವೆಲ್ಲವನ್ನ ಮೆನ್ಷನ್ ಮಾಡ್ತಾರೆ. PIL ಅನ್ನ ಹಾಕಿಸ್ತಾರೆ. ಅದೇ ಬುರುಡೆ ತಗೊಂಡ್ಬಿಟ್ಟು ಜಯಂತ್ರನ್ನ ಕರ್ಕೊಂಡು ದೆಹಲಿಗೆ ಹೋಗಿದ್ರಲ್ಲ, ದೆಹಲಿಗೆ ಹೋಗ್ಬಿಟ್ಟು ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿ ಮೇ 5ನೇ ತಾರೀಕಿಗೆ ಬರುವಂತ ಆದೇಶ ಇದು. ಮೇ 5, 2025 ಈ ಆದೇಶ ಇರೋದು. ನೋಡಿದಿರ ಕಾಪಿಯನ್ನ ಓದ್ದೆ ಪೂರ್ತಿಯಾಗಿ, ಡಿಟೇಲ್ ಆಗಿ. ಅದರಲ್ಲಿ ಸ್ಪಷ್ಟವಾಗಿ ಹೇಳುತ್ತಾರೆ ಯಾವ ಉದ್ದೇಶದಿಂದ ಇದರಲ್ಲಿ ಬಂದಿದ್ದಾರೆ ಅಂತೇಳಿ, ಎಷ್ಟು ತಡವಾಗಿತ್ತು, ತದನಂತರ ಇವರು ಬಂದಿರುವಂಥದ್ದು ಯಾವಾಗ ಅಂತ ಹೇಳ್ತಾರೆ. ಅದರಲ್ಲಿ ಮೆನ್ಷನ್ ಮಾಡ್ತಾರೆ. 1995ರಿಂದ 2004ವರೆಗೆ ಆಗಿರುವಂಥ ಬೆಳವಣಿಗೆಯ ಬಗ್ಗೆ ಹೇಳ್ತಾರೆ. ಜೊತೆಗೆ FIR ಕೂಡ ದಾಖಲು ಮಾಡೋದಿಲ್ಲ. ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗಿರುವಂಥದ್ದು. ಇಷ್ಟು ತಡವಾಗಿ ಬಂದಿದ್ದೇನು, ಇವೆಲ್ಲವೂ ಇನ್ ಡೀಟೇಲ್ ಆಗಿ ಅದರಲ್ಲಿ ಉಲ್ಲೇಖ ಮಾಡ್ತಾರೆ. 3 ಪೇಜದಲ್ಲಿರುವಂಥ ಆದೇಶದ ಪ್ರತಿ ಅದು. ನನ್ನ ಸಹೋದ್ಯೋಗಿ ಶಬೀರ್ ಇದ್ದಾರೆ. ಶಬೀರ್, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಆಕ್ಚುಲಿ ಸಾಮಾನ್ಯವಾಗಿ ಈ ರೀತಿಯಾಗಿ ಸುಪ್ರೀಂ ಕೋರ್ಟು ಪಾಸಿಂಗ್ ಕಮೆಂಟಲ್ಲಿ ರಿಮಾರ್ಕ್ಸ್ಗಳನ್ನು ಈ ರೀತಿಯಾಗಿ ಹೇಳ್ತಾರೆ, ಈ ಬಳಸಿರುವಂಥ ಶಬ್ದಗಳನ್ನು. ಬಟ್ ಆದೇಶದಲ್ಲೇ ಈ ರೀತಿಯಾಗಿ ಹೇಳಿರುವಂಥದ್ದು ಬಹಳ ರೇರ್ ಆ್ಯಂಡ್ ರೇರೆಸ್ಟ್ ಕೇಸ್ಗಳು ಇವೆಲ್ಲವೂ ಕೂಡ. PIL ಅರ್ಜಿಯಲ್ಲಿ ಕಮೆಂಟ್ ಪಾಸ್ ಮಾಡುವಂಥದ್ದು ಬೇರೆ, ಬಟ್ ಆದೇಶದ ಪ್ರತಿಯಲ್ಲಿ ನೋಡ್ತಾ ಇದ್ರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಯಾವುದು ಉದ್ದೇಶದಿಂದ ಅಂತ ಹೇಳಿ, ಅಲ್ವಾ ಶಬೀರ್? ಹೌದು. ಈ ಪ್ರಕರಣದಲ್ಲಿ ಸಾಮಾನ್ಯವಾಗಿ ಯಾವುದೇ ಪ್ರಕರಣಗಳು ಬಂದಂಥ ಸಂದರ್ಭದಲ್ಲಿ ಆರಂಭಿಕ ವಾದದಲ್ಲೇ ಅಥವಾ ಆರಂಭಿಕ ವಿಚಾರಣೆಯಲ್ಲಿ ಆ ಒಂದು ಪ್ರಕರಣವನ್ನು ವಜಾ ಮಾಡೋದಾದರೆ ಒಂದು ಲೈನ್ ಆರ್ಡರ್ ಇರುತ್ತೆ, ಕೇಸ್ ಡಿಸ್ಮಿಸ್ ಆಗಿದೆ ಅನ್ನುವಂಥ ಒಂದು ಲೈನನ್ನು ಸಹಜವಾಗಿ ಉಲ್ಲೇಖ ಮಾಡಲಾಗುತ್ತೆ ಸುಪ್ರೀಂ ಕೋರ್ಟ್ ಆದೇಶಗಳಲ್ಲಿ. ಆದರೆ ಈ ಪ್ರಕರಣವನ್ನು ವಜಾ ಮಾಡಬೇಕಾದಂಥ ಸಂದರ್ಭದಲ್ಲಿ ಸರ್ಟನ್ ರೀಸನ್ಸನ್ನು ಕೊಡಲಾಗಿದೆ. ಯಾವ ಕಾರಣಕ್ಕೆ ನಾವು ಈ ಒಂದು ಅರ್ಜಿಯನ್ನು ವಜಾ ಮಾಡ್ತಿದ್ದೀವಿ ಅನ್ನುವಂತಹ ಕೆಲವೊಂದಿಷ್ಟು ಅಂಶಗಳನ್ನು ವಿಸ್ತೃತವಾಗಿ ಉಲ್ಲೇಖಿಸುವಂಥ ಕೆಲಸವನ್ನು ನ್ಯಾಯಮೂರ್ತಿ BV ನಾಗರತ್ನ ನೇತೃತ್ವದ ದ್ವಿಸದಸ್ಯ ಪೀಠ ಮಾಡಿರುವಂಥದ್ದು. ನೋಡಿ, 95ರಿಂದ 2004ರವರೆಗಿನ ಪ್ರಕರಣಗಳನ್ನು ಉಲ್ಲೇಖ ಮಾಡಿ ತನಿಖೆಗೆ ಕೋರಿರುವಂಥದ್ದು. ಈ ತನಿಖೆಗೆ ಕೋರಬೇಕಾದಂಥ ಸಂದರ್ಭದಲ್ಲೂ ಬಿಫೋರ್ ಎಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ದಾಖಲು ಮಾಡಿರಲ್ಲ, FIR ಅನ್ನ ರಿಜಿಸ್ಟರ್ ಮಾಡಿಸಿರಲ್ಲ. ಏಕಾಏಕಿ ಸುಪ್ರೀಂ ಕೋರ್ಟ್ಗೆ ಬಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು, ಈ ನಿಟ್ಟಿನಲ್ಲಿ ನಿರ್ದೇಶನವನ್ನು ಕೊಡಿ ಅಂತ ಸುಪ್ರೀಂ ಕೋರ್ಟ್ಗೆ ಅವರು ಕೇಳ್ತಾರೆ. ಸೊ ಈ ಎಲ್ಲ ಪ್ರಕರಣದ ಅಂದ್ರೆ ಇಡೀ ಪ್ರಕರಣವನ್ನ ಸ್ಟಡಿ ಮಾಡಿದಂಥ ಸುಪ್ರೀಂ ಕೋರ್ಟ್ ಒಂದು ನಿರ್ಧಾರಕ್ಕೆ ಬರುತ್ತೆ. ಬಹಳಷ್ಟು ವರ್ಷಗಳ ಆದ ಬಳಿಕ ಈ ಒಂದು ಪ್ರಕರಣದ ವಿಚಾರಣೆಗೆ ಕೋರ್ತಾ ಇರುವಂತದ್ದು. ಮತ್ತೆ ಅದು ಪ್ರಾಪರ್ ವೇ ಅಲ್ಲೂ ಕೂಡ ಇಲ್ಲ. ಎಲ್ಲೂ ಕೂಡ FIR ಆಗಿಲ್ಲ, ಎಲ್ಲೂ ಕೂಡ ದೂರು ದಾಖಲಾಗಿಲ್ಲ. ಯಾವುದೇ ಫಾರ್ಮಾಲಿಟೀಸ್ ನ ಕ್ಲಿಯರ್ ಮಾಡದೆ ಸೀದಾ ಸುಪ್ರೀಂ ಕೋರ್ಟ್ಗೆ ಬಂದು ಇದರ ತನಿಖೆಗೆ ನಿರ್ದೇಶನ ಕೊಡಬೇಕು ಅನ್ನುವಂತಹ ಕೇಳುವಂತದ್ದೇನಿದೆ, ಇದು ಸಾಕಷ್ಟು ಏನು ಪ್ರಚಾರವನ್ನ ಬಯಸ್ತಾ ಇರುವಂತೆ ಕಾಣಿಸ್ತಾ ಇದೆ, ಅಥವಾ ಬೇರೆದೇ ಉದ್ದೇಶವನ್ನ ಹೊಂದಿರುವಂತೆ ಕಾಣಿಸ್ತಾ ಇದೆ. ಮೇಲ್ನೋಟಕ್ಕೆ ಈ ಒಂದು ಅರ್ಜಿಯನ್ನ ನೋಡಿಸಿದಂತ ಸಂದರ್ಭದಲ್ಲಿ ಇದು ವೈಯಕ್ತಿಕ ಹಿತಾಸಕ್ತಿಯನ್ನ ಹೊಂದಿದೆ, ಅಥವಾ ಪೊಲಿಟಿಕಲ್ ರಾಜಕೀಯ ಹಿತಾಸಕ್ತಿಯನ್ನ ಹೊಂದದಂತೆ ಕಾಣಿಸ್ತಾ ಇರುವಂತದ್ದು, ಅಥವಾ ಪ್ರಚಾರದ ಹಿತಾಸಕ್ತಿಯನ್ನ ಹೊಂದಿರುವಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ನಾವು ಈ ಒಂದು ಅರ್ಜಿಯನ್ನ ವಿಚಾರಣೆ ನಡೆಸೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ಬಂದಿರುವಂತದ್ದು. ಮತ್ತೆ ಈ ಒಂದು ಅರ್ಜಿಯನ್ನ ವಿಚಾರಣೆ ನಡೆಸಿರುವಂತದ್ದು ಕಾಲಹರಣ ಅಲ್ಲದೆ ಇನ್ನೇನೂ ಅಲ್ಲ. ಹೀಗಾಗಿ ನಾವೊಂದು ಈ ಒಂದು ಪ್ರಕರಣ ಏನಿದೆ ಇದನ್ನ ಅರ್ಜಿಯನ್ನ ನಾವು ವಜಾ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಅದರಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದನ್ನು ಕೂಡ ನಾವು ಗಮನಿಸಬಹುದು. ಅಂದ್ರೆ ಚಿನ್ನಯ್ಯ ಮತ್ತೆ ಗ್ಯಾಂಗ್ ಸಲ್ಲಿಸಿದಂತಹ ಒಂದು PIL ಏನಿದೆ ಅದನ್ನ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್
ಕೋರ್ಟ್ ಟೀಕೆ ಮಾಡೋದ್ರ ಜೊತೆಗೆ ಅರ್ಜಿಯನ್ನು ವಜಾ ಮಾಡಿರುವಂತದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಸಹಜವಾಗಿ ಯಾವುದೇ ರೀತಿಯಾದಂತಹ ಅರ್ಜಿಗಳನ್ನ ಸಲ್ಲಿಕೆ ಮಾಡಿದಂತ ಸಂದರ್ಭದಲ್ಲಿ ಹೆಚ್ಚು ಪಾಸಿಂಗ್ ಕಮೆಂಟ್ಸ್ ಗಳನ್ನ ಮಾಡ್ಲಿಕ್ಕೆ ಹೋಗಲ್ಲ ಸುಪ್ರೀಂ ಕೋರ್ಟ್. ಕೆಲವೊಂದಿಷ್ಟು ಗಂಭೀರ ಪ್ರಕರಣಗಳಲ್ಲಿ ಮಾತ್ರ ಚಿಮಾರಿ ಹಾಕುವಂತದ್ದನ್ನ ನಾವು ಗಮನಿಸಬಹುದು. ಈ ಒಂದು ಪ್ರಕರಣದಲ್ಲೂ ಕೂಡ ಅಷ್ಟೇ ಸೀರಿಯಸ್ ಆಗಿ ತಗೊಂಡ್ಕೊಂಡು ಅರ್ಜಿದಾರರಿಗೆ ಚಿಮಾರಿ ಹಾಕಿರುವಂತದ್ದನ್ನ ಕೂಡ ಗಮನಿಸಬಹುದು, ಮತ್ತೆ ವಜಾ ಮಾಡಿರುವಂತದ್ದನ್ನ ಕೂಡ ನಾವು ಗಮನಿಸಬಹುದು. ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಅವರು ಅರ್ಜಿ ಸಲ್ಲಿಸಿದ್ರು ಅದು ವಜಾ ಆಗಿದೆ ಅನ್ನುವಂಥದ್ದಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ಗೆ PIL ಅನ್ನ ಸಲ್ಲಿಕೆ ಮಾಡಿ ಆ ಅರ್ಜಿ ವಜಾ ಆದ ಬಳಿಕ ಏನೂ ಆಗೇ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಮತ್ತೆ ದಕ್ಷಿಣ ಕನ್ನಡಕ್ಕೆ ಹೋಗಿ ಅಲ್ಲಿ SP ಅನ್ನ ಭೇಟಿ ಮಾಡಿ ದೂರು ದಾಖಲಿಸಿ ಮತ್ತೆ ಒಂದು ಹೊಸ ಪ್ರೋಸೆಸ್ ಅನ್ನ ಮಾಡಿರುವಂತದ್ದು ಇದೆಯಲ್ಲ, ಅದು ನ್ಯಾಯಾಂಗಕ್ಕೆ ಅಥವಾ ಇದು ಒಂದು ವ್ಯವಸ್ಥೆಯನ್ನ ಅಥವಾ ವ್ಯವಸ್ಥೆಯಲ್ಲಿ ಸತ್ಯವನ್ನ ಬಚ್ಚಿಟ್ಟು ಮತ್ತೆ ಹೊಸ ಕತೆ ಕಟ್ಟುವಂತ ಪ್ರಯತ್ನದ ಭಾಗ ಆಗಿರುವಂತದ್ದು. ಸೊ ಈ ಒಂದು ಪ್ರಕ್ರಿಯೆ ಬಗ್ಗೆ ಮುಂದಿನ ಹಂತದಲ್ಲಿ ಯಾವ ಬೆಳವಣಿಗೆಗಳಾಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕು. ಸುಪ್ರೀಂ ಕೋರ್ಟ್ ನಲ್ಲಿ ಬಹಳ ದೊಡ್ಡ ಹಿನ್ನಡೆ ಆದ ಬಳಿಕವೂ ಕೂಡ ಏನೂ ಆಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಮತ್ತೆ ಹೊಸದಾಗಿ ಹೋರಾಟ ರೂಪಿಸಿರುವಂತಹ ಪರಿಯನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಹೀಗಾಗಿ ಮುಂದಿನ ಹಂತದಲ್ಲಿ ಸರ್ಕಾರ ಅಥವಾ SIT ಯಾವ ಕ್ರಮ ವಹಿಸುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ ಅರುಣ್. ಸ್ಪಷ್ಟವಾಗಿ ಹೇಳ್ತಾರೆ ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಎಲ್ಲಿದೆ ಅಂತ.